ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಯಾರೆಲ್ಲ ನಮ್ಮ ಒಂದು ಕರ್ನಾಟಕದಂತ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ಒಂದು ಭಾರತದ ಅಂಚೆ ಇಲಾಖೆಗೆ ಸಂಬಂಧಪಟ್ಟಂತಹ ಇದರ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿ ಅಥವಾ ಒಂದು ನೋಟಿಫಿಕೇಶನ್ ಗೋಸ್ಕರ ಒಂದು ವೇಟ್ ಅನ್ನ ಮಾಡ್ತಿದ್ರೆ, ಇಲ್ಲಿ ಡಿಪಾರ್ಟ್ಮೆಂಟ್ ಗಳಿಂದ ಒಂದು ಹೊಸದಾಗಿರುವಂತಹ ಒಂದು ಅಪ್ಡೇಟ್ ಅನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಹೇಳಕ್ ಹೋದ್ರೆ ಇಲ್ಲಿ ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಕ್ಕೆ ಒಂದು ಗ್ರೀನ್ ಸಿಗ್ನಲ್ ಅನ್ನೋದು ಕೊಟ್ಬಿಟ್ಟಿದ್ದಾರೆ. ತಾವು ಡಾಕ್ಯುಮೆಂಟ್ಸ್ ಅನ್ನ ತಾವು ರೆಡಿಯನ್ನ ಮಾಡ್ಕೋಬೇಕಾಗಿರುತ್ತೆ ಇಲ್ಲಿ ಒಂದು ಅಪ್ಲಿಕೇಶನ್ ಇಲ್ಲಿ ಒಂದು ಹಾಕುವುದಕ್ಕೆ. ಬನ್ನಿ ಈ ಒಂದು ವಿಡಿಯೋ ಮುಖಾಂತರ ಆ ಒಂದು ಅಪ್ಡೇಟ್ ಬಗ್ಗೆ ಒಂದು ಈ ಮಾಹಿತಿಯನ್ನ ಶೇರ್ ಅನ್ನ ಮಾಡ್ತೀನಿ. ಅಷ್ಟೇ ಅಲ್ಲ, ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ, ಎಷ್ಟು ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ ಮತ್ತು ಅದರ ಒಂದು ಎಷ್ಟು ಒಂದು ಮೆರಿಟ್ ಲಿಸ್ಟ್ ಗಳನ್ನ ರಿಲೀಸ್ ಅನ್ನ ಮಾಡಬಹುದು ಎಂಬುದರ ಬಗ್ಗೆ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋ ತಾವು ಕೊನೆ ತನಕ ನೋಡ್ತಾ ಸಾಧ್ಯವಾದಷ್ಟು ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಮಾಡ್ಕೊಳ್ಳಿ. ಬನ್ನಿ ಸ್ಕ್ರೀನ್ ಕಡೆ ಹೋಗೋಣ. ತಾವು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು, ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಹೊಸದಾಗಿರುವಂತಹ ಒಂದು ಅಪ್ಡೇಟ್ ಗೋಸ್ಕರ ಒಂದು ನೋಟಿಫಿಕೇಶನ್ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ, ಈ ಒಂದು ನೋಟಿಸ್ ಆಗಿರ್ಬೋದು, ನೋಟಿಫಿಕೇಶನ್ ಬಹಳ ದಿನಗಳ ಮುಂಚೆನೆ ರಿಲೀಸ್ ಅನ್ನ ಮಾಡಿದ್ರು. ಬಟ್ ಈ ಒಂದು ನೋಟಿಸ್ ನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳನ್ನ ಇಲ್ಲಿ ಒಂದು ಶೇರ್ ಅನ್ನ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಈ ಒಂದು ನೋಟಿಫಿಕೇಶನ್ ನಾವು ಇಟ್ಕೊಂಡು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ 2026ರಲ್ಲಿ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ ಅಂತ ಖಂಡಿತವಾಗಿ ಇಲ್ಲಿ ಒಂದು ಎಕ್ಸ್ಪೆಕ್ಟ್ ಅನ್ನೋದು ಇಲ್ಲಿ ಒಂದು ಮಾಡಬಹುದು. ಓಕೆನಾ, ಮೊದಲನೇದಾಗಿ ಸ್ನೇಹಿತರೆ ಮಾತಾಡಕ್ ಹೋದ್ರೆ GDS ನ್ಯೂ ವೇಕೆನ್ಸಿ 2026ರ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ಗಮನಿಸಬಹುದು. ಮೊದಲನೇದಾಗಿ ಏನು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರತಿಯೊಂದು ವರ್ಷಕ್ಕೆ 2 ಅಥವಾ 3 ಒಂದು ನೋಟಿಫಿಕೇಶನ್ ನ ಕಂಪಲ್ಸರಿಯಾಗಿ ರಿಲೀಸ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರಿ. 2026 ಈ ಒಂದು ವರ್ಷದ ಬಗ್ಗೆ ಮಾತಾಡಕ್ ಹೋದ್ರೆ ಜನವರಿಯಲ್ಲಿ ಒಂದು ನೋಟಿಫಿಕೇಶನ್ ಆಲ್ರೆಡಿ ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಅದರ ಬಗ್ಗೆ ಮಾತಾಡಕ್ ಹೋದ್ರೆ ಜನವರಿಯಲ್ಲಿ ಆಲ್ಮೋಸ್ಟ್ 28,750 ಒಂದು ಪೋಸ್ಟ್ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ರಿ. ನಮ್ಮ ಒಂದು ಕರ್ನಾಟಕದಲ್ಲಿಯೂ ಕೂಡ ಇಂತಿಷ್ಟು ಅಂತ ಒಂದು ವೇಕೆನ್ಸೀಸ್ ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲೂ ನಮ್ಮ ಒಂದು ಕರ್ನಾಟಕದಿಂದ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಇದರಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಓಕೆನಾ, ಈ ಒಂದು ನೋಟಿಫಿಕೇಶನ್ ಅಲ್ಲಿ ಆಲ್ಮೋಸ್ಟ್ 4 ಒಂದು ಮೆರಿಟ್ ಲಿಸ್ಟ್ ಗಳನ್ನ ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಓಕೆನಾ ಬ್ರದರ್, ಏನಾದ್ರೂ ಒಂದು 5th ಮೆರಿಟ್ ಲಿಸ್ಟ್ ಅನ್ನ ರಿಲೀಸ್ ಅನ್ನ ಮಾಡ್ತಾರೆ ಅಂದ್ರೆ ಖಂಡಿತವಾಗಿ ಇಲ್ಲಿ ಒಂದು 5th ಮೆರಿಟ್ ಲಿಸ್ಟ್ ಅನ್ನೋದು ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಲ್ಲ, ಅಂದ್ರೆ ಒಂದು ರಿಲೀಸ್ ಅನ್ನ ಮಾಡಲ್ಲ. ಕಾರಣ ಏನಂದ್ರೆ ಇಲ್ಲಿ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಒಂದು ಕ್ಲಿಯರ್ ಆಗಿ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿಬಿಟ್ಟಿದ್ದಾರೆ. ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಪ್ರೋಸೆಸ್ ಏನಿದೆ 30/6/2026 ಅಂದ್ರೆ ಇವತ್ತು ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಪ್ರೋಸೆಸ್ ಆಗುತ್ತೆ. ಇದರ ರಿಲೇಟೆಡ್ ಮುಂದೆ ಯಾವುದೇ ಒಂದು ಮೆರಿಟ್ ಲಿಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಲ್ಲ, ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಲ್ಲ ಅಂತ ಒಂದು ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಆ ಒಂದು ರೀಸನ್ ಇಂದ ಈ ಒಂದು 28,750 ಒಂದು ವೇಕೆನ್ಸೀಸ್ ಗಳ ಒಂದು 5th ಮೆರಿಟ್ ಲಿಸ್ಟ್ ಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡೋದಿಲ್ಲ. ಓಕೆನಾ, ಇವತ್ತು ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಪ್ರೋಸೆಸ್ ಏನಿದೆ ಇದು ಒಂದು ಕಂಪ್ಲೀಟ್ ಆಗಿದೆ. ಇನ್ನೇನು ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡುವುದು ಒಂದು ಬಾಕಿ ಇದೆ. ಓಕೆನಾ, ಆ ಒಂದು ನೋಟಿಫಿಕೇಶನ್ ಬಗ್ಗೆ ಮಾತಾಡ್ತೀನಿ. ಮೊದಲನೇದಾಗಿ ಸ್ನೇಹಿತರೆ, ಯಾವುದಾದ್ರೂ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಹೊಸದಾಗಿರುವಂತಹ ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಬೇಕು ಅಂದ್ರೆ ಮೊದಲನೇದಾಗಿ ಅದರ ರಿಲೇಟೆಡ್ ಆಗಿರುವಂತಹ ಒಂದು ಟ್ರಾನ್ಸ್ಫರ್ ಅನ್ನ ಮೊದಲನೇದಾಗಿ ಕಂಪ್ಲೀಟ್ ಅನ್ನ ಮಾಡಿಬಿಡ್ತಾರೆ. ಓಕೆನಾ, ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಏನು ಬೇರೆ ಬೇರೆ ಕಡೆ ಒಂದು ಕೆಲಸವನ್ನ ಮಾಡ್ತಿರ್ತಾರೆ. ಅಂತಹ ಒಂದು ಕ್ಯಾಂಡಿಡೇಟ್ ಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಒಂದು ಟ್ರಾನ್ಸ್ಫರ್ ಅನ್ನ ಮಾಡಬೇಕು ಅಂತ ಒಂದು ಕಾಯ್ತಾ ಇರ್ತಾರೆ. ಅಂತಹ ಒಂದು ಕ್ಯಾಂಡಿಡೇಟ್ ಗಳಿಗೆ ಡಿಪಾರ್ಟ್ಮೆಂಟ್ ವೈಸ್ ಏನೋ ಒಂದು ಟ್ರಾನ್ಸ್ಪೋರ್ಟ್ ಪೋರ್ಟಲ್ ನ ಓಪನ್ ಅನ್ನ ಮಾಡಿಬಿಡ್ತಾರೆ. ನಂತರ ಏನು ಎಲ್ಲೆಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಗಳು ಖಾಲಿ ಇದಾವೆ ಎಂಬುದರ ಬಗ್ಗೆ ಒಂದು ಕ್ಯಾಲ್ಕುಲೇಷನ್ ತಗೊಂಡು ನಂತರ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ತಾರೆ. ಇಲ್ಲಿ ಆಲ್ರೆಡಿ ಟ್ರಾನ್ಸ್ಫರ್ ಪೋರ್ಟಲ್ ಅನ್ನ ಇಲ್ಲಿ ಒಂದು ಓಪನ್ ಅನ್ನ ಮಾಡಿದ್ದು, ಇದರ ಒಂದು ಸ್ಟಾರ್ಟಿಂಗ್ ಡೇಟ್ 8/6/2026 ಆಗಿದ್ದು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಇದೇ ತಿಂಗಳು 17ನೇ ತಾರೀಕು ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಕ್ಲೋಸ್ ಆಗಿದೆ. ನಾನು ಆಲ್ರೆಡಿ ಇದರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಬಿಟ್ಟಿದ್ದೀನಿ. ಇದರ ಒಂದು ಫೈನಲ್ ಆಗಿರುವಂತಹ ಒಂದು ರಿಸಲ್ಟ್ ಅಥವಾ ಒಂದು ಮೆರಿಟ್ ಲಿಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ನಾಳೆ ತಿಂಗಳು 13/7/2026 ಇದರ ಒಂದು ಲಾಸ್ಟ್ ಏನು ಒಂದು ರಿಸಲ್ಟ್ಸ್ ಅಥವಾ ಒಂದು ಮೆರಿಟ್ ಲಿಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಬಿಡ್ತಾರೆ. ಈ ಒಂದು ಡೇಟ್ ಅನ್ನ ನಾವು ಇಟ್ಕೊಂಡು ನಿಮ್ಮ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ಯಾವಾಗ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ ನಾನು ಕ್ಲಾರಿಟಿಯನ್ನ ಕೊಟ್ಬಿಡ್ತೀನಿ. ಸ್ನೇಹಿತರೆ, ಮೊದಲನೇದಾಗಿ ಈ ಒಂದು ವರ್ಷ 2026 ಒಂದು ಜನವರಿಯಲ್ಲಿ ಬಿಟ್ರೆ ನೆಕ್ಸ್ಟ್ ಯಾವಾಗ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ ಅಂದ್ರೆ
ಖಂಡಿತವಾಗಿ ನಾಳೆ ತಿಂಗಳು ಅಂದ್ರೆ ಒಂದು ಜುಲೈನಲ್ಲಿ ಏನೋ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಅದು ಯಾವ ಒಂದು ಡೇಟ್ ಅಂತ ಇಲ್ಲಿ ನಾನು ಹೇಳ್ತೀನಿ. ಓಕೆನಾ, ಎಷ್ಟು ಒಂದು ಪೋಸ್ಟ್ ಗಳನ್ನ ಈ ಬಾರಿ ರಿಲೀಸ್ ಅನ್ನ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಹಾಗೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಎಷ್ಟು ಒಂದು ಮೆರಿಟ್ ಲಿಸ್ಟ್ ಅನ್ನ ರಿಲೀಸ್ ಅನ್ನ ಮಾಡ್ತಾರೆ ಅಂತಾನು ಕೂಡ ನಾನು ಇಲ್ಲಿ ಒಂದು ಹೇಳ್ತೀನಿ. ಓಕೆನಾ, ಅದರ ಮುಂಚೆ ಕೆಲವೊಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ನಾನು ಇಲ್ಲಿ ಒಂದು ಶೇರ್ ಅನ್ನ ಮಾಡ್ಬಿಡ್ತೀನಿ. ನೋಡಿ, ಈ ಒಂದು ವೇಕೆನ್ಸೀಸ್ ಗಳಿಗೆ ಒಂದು ಅಪ್ಲಿಕೇಶನ್ ಹಾಕುವುದಕ್ಕೆ ಬಹಳ ಒಂದು ಸಿಂಪಲ್ ಆಗಿ ತಾವು ಕೇವಲ ಒಂದು 10th ಪಾಸ್ ಆಗಿದ್ರೆ ತಾವು ಅಪ್ಲಿಕೇಶನ್ ತಾವು ಹಾಕಬಹುದು. ಓಕೆನಾ, ಯಾವುದೇ ರೀತಿಯಂತಹ ಒಂದು ಎಕ್ಸಾಮ್ ಇರುವುದಿಲ್ಲ, ಒಂದು ಇಂಟರ್ವ್ಯೂ ಸಹ ಇರುವುದಿಲ್ಲ. ಏನೋ ಒಂದು ಸ್ಟೇಟ್ ವೈಸ್ ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಅದರಲ್ಲೂ ಒಂದು ಡಿಸ್ಟ್ರಿಕ್ಟ್ ವೈಸ್ ಅಥವಾ ಒಂದು ಡಿವಿಷನ್ ವೈಸ್ ಇಲ್ಲಿ ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ತಮ್ಮ ಒಂದು ಡಿವಿಷನ್ ಅಲ್ಲಿ ಆಗಿರ್ಬೋದು, ತಮ್ಮ ಒಂದು ಅಕ್ಕಪಕ್ಕದ ಒಂದು ಪೋಸ್ಟ್ ಆಫೀಸ್ ಅಲ್ಲಿ ತಾವು ಒಳ್ಳೆಯ ಒಂದು ಪೋಸ್ಟ್ ಅನ್ನ ಜಾಬ್ ಅನ್ನ ಪಡಿಬೇಕು ಅಂದ್ಕೊಂಡಿದ್ರೆ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ತಾವು ಆದಷ್ಟು ಒಂದು ಅಪ್ಲಿಕೇಶನ್ ಹಾಕುವುದಕ್ಕೆ ಪ್ರಯತ್ನವನ್ನ ಮಾಡಿ. ನಂತರ ಇಲ್ಲಿ ಮೆರಿಟ್ ಬೇಸ್ಡ್ ಒಂದು ಸೆಲೆಕ್ಷನ್ಸ್ ಇರುತ್ತೆ. ತಾವೇನು ಒಂದು SLC ನಲ್ಲಿ ಒಂದು ಪರ್ಸೆಂಟೇಜ್ ಇರುತ್ತೆ, ನಿಮ್ಮ ಒಂದು ರಿಸಲ್ಟ್ಸ್ ಏನಿರುತ್ತೆ ಅದರ ಒಂದು ಆಧಾರದ ಮೇಲೆ ತಮಗೆ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡಿಕೊಂಡು ಇದರಲ್ಲಿ BPM, ABPM, ಡಾಕ್ ಸೇವಕ್ ಅಂತ ಒಂದು 3 ಪೋಸ್ಟ್ ಇರುತ್ತೆ. ಪರ್ಸೆಂಟೇಜ್ ಚೆನ್ನಾಗಿದ್ರೆ BPM ಪೋಸ್ಟ್ ನಲ್ಲಿ ತಾವು ಸೆಲೆಕ್ಷನ್ಸ್ ಅನ್ನ ಪಡ್ಕೋಬಹುದು. ಸ್ವಲ್ಪ ಒಂದು ಕಡಿಮೆ ಇದ್ರೆ ABPM ಅಥವಾ ಒಂದು ಡಾಕ್ ಸೇವಕ್ ನಲ್ಲಿ ತಾವು ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ತಾವು ಪಡ್ಕೋಬಹುದು. ಯಾವುದೇ ರೀತಿಯಂತಹ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗಿರೋದಿಲ್ಲ, ಯಾವುದೇ ರೀತಿಯಂತಹ ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಆಸ್ ಎ ಫ್ರೆಶರ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಈ ಒಂದು ಜಾಬ್ ಅನ್ನ ತಾವು ಪಡ್ಕೋಬಹುದು. ಇಷ್ಟು ಇದರ ಒಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್. ಆದ್ರೆ ಈಗ ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ ಅಂದ್ರೆ ಸ್ನೇಹಿತರೆ, ಒಂದು ಟ್ರಾನ್ಸ್ಫರ್ ಪೋರ್ಟಲ್ ನ ಒಂದು ರಿಸಲ್ಟ್ಸ್ ನಾಳೆ ತಿಂಗಳು 13ನೇ ತಾರೀಕು ಏನೋ ಒಂದು ಆಲ್ಮೋಸ್ಟ್ ಒಂದು ಕ್ಲೋಸ್ ಆಗುತ್ತೆ. ನಂತರ ನಿಮ್ಮ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಅಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಒಂದು 15ನೇ ತಾರೀಕಿಂದ ಹಿಡಿದು 20ನೇ ತಾರೀಕಿನ ಒಂದು ಒಳಗಡೆ ತಾವೇನೋ ಒಂದು ಅಪ್ಲಿಕೇಶನ್ ಹಾಕುವುದಕ್ಕೆ ಒಂದು ನೋಟಿಫಿಕೇಶನ್ ಏನೋ ಒಂದು ರಿಲೀಸ್ ಅನ್ನ ಮಾಡಿಬಿಡ್ತಾರೆ. ಈ ಎಷ್ಟು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಬಹುದು ಅಂದ್ರೆ ಈ ಬಾರಿ ಸರಿಸುಮಾರು ಏನಿಲ್ಲ ಅಂದ್ರೂ ಕೂಡ ಒಂದು 30,000ದಿಂದ 35,000ವರೆಗೂ ಏನು ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಬಿಡ್ತಾರೆ. ಓಕೆನಾ, ಟೋಟಲ್ ಮೆರಿಟ್ ಲಿಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ಇದರಲ್ಲೂ ಕೂಡ ಒಂದು 4ರಿಂದ ಒಂದು 5 ಒಂದು ಮೆರಿಟ್ ಲಿಸ್ಟ್ ಅನ್ನ ರಿಲೀಸ್ ಮಾಡುವಂತಹ ಒಂದು ಪಾಸಿಬಲ್ ಮಾತ್ರ ಇರುತ್ತೆ. ಸ್ನೇಹಿತರೆ, ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ಬಿಡ್ತಾರೆ. ಅಪ್ಲೈ ಮಾಡುವಂತಹ ಒಂದು ಡೇಟ್, ಲಾಸ್ಟ್ ಡೇಟ್, ಪ್ರತಿಯೊಂದು ಏನೋ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ಬಿಡ್ತಾರೆ ನಾಳೆ ತಿಂಗಳು. ತಾವೇನ್ ಮಾಡ್ಬೇಕು, ಆದಷ್ಟು ತಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ರೆಡಿಯನ್ನ ಮಾಡ್ಕೊಳ್ಳಿ. ತಮ್ಮ ಒಂದು SLC ಒಂದು ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಹಾಗೆ ತಮ್ಮ ಒಂದು ಆಧಾರ್ ಆಗಿರ್ಬೋದು, ಪಾನ್ ಆಗಿರ್ಬೋದು, ನಂತರ ಕ್ಯಾಸ್ಟ್ ಇನ್ಕಮ್ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಬೇಸಿಕ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಅಪ್ಲೈ ಮಾಡುವ ಮುಂಚೆ ತಾವು ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ರೆಡಿಯನ್ನ ಮಾಡ್ಕೊಂಡ್ಬಿಡಿ. ಇಷ್ಟು ಈ ಒಂದು ವೇಕೆನ್ಸೀಸ್ ರಿಲೇಟೆಡ್ ಆಗಿರುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ರಿಲೇಟೆಡ್ ಆಗಿ ತಮಗೆ ಏನೇ ಒಂದು ಡೌಟ್ ಬಂದ್ರೂ ಕೂಡ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆದಷ್ಟು ಪ್ರತಿಯೊಬ್ಬರ ಒಂದು ಡೌಟ್ಸ್ ನಾನು ಕ್ಲಿಯರ್ ಅನ್ನ ಮಾಡಕ್ಕೆ ನಾನು ಟ್ರೈ ಅನ್ನ ಮಾಡ್ತೀನಿ. ಹಾಗೆ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಆದಷ್ಟು ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಮಾಡ್ಕೊಳ್ಳೋದನ್ನ ತಾವು ಮರಿಲೇಬೇಡಿ. ಸೊ ಇದೇ ರೀತಿಯಂತಹ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಜಾಬ್ ಅಪ್ಡೇಟ್ ನಲ್ಲಿ ಸಿಗ್ತೀನಿ.